ಪಿಎಂ ವಿಶ್ವಕರ್ಮ ಸ್ಕೀಮ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ನೋಡೋಣ. ಪಿಎಂ ವಿಶ್ವಕರ್ಮ ಸ್ಕೀಮ್ನ ಅಡಿಯಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರುವ 18 ವಿವಿಧ ತರನಾದಂತಹ ಕುಶಲಕರ್ಮಿಗಳಿಗೆ ಅಥವಾ ಕಾರ್ಮಿಕರಿಗೆ ಅವರ ಸ್ಕಿಲ್ ಡೆವಲಪ್ ಮಾಡೋದಕ್ಕೆ ಟ್ರೈನಿಂಗ್ ವ್ಯವಸ್ಥೆಯನ್ನ ಸರ್ಕಾರದಿಂದ ಮಾಡಿಕೊಡಲಾಗುತ್ತೆ. ಟ್ರೈನಿಂಗ್ ಪೀರಿಯಡ್ ನಲ್ಲಿ ಪ್ರತಿ ದಿವಸ 500 ರೂಪಾಯಿ ಸ್ಟೇಪೆಂಡ್ ಸಹ ಕೊಡಲಾಗುತ್ತೆ. ಅದರೊಟ್ಟಿಗೆ ಟೂಲ್ ಕಿಟ್ ಪರ್ಚೇಸ್ ಮಾಡೋದಕ್ಕೆ 15,000 ರೂಪಾಯಿ ಕೇಂದ್ರ ಸರ್ಕಾರದ ಕಡೆಯಿಂದ ಉಚಿತವಾಗಿ ಸಿಗುತ್ತೆ. ಅದಲ್ಲದೆ ಈ ಕುಶಲಕರ್ಮಿಗಳಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ 3 ಲಕ್ಷದವರೆಗೂ ಸಾಲದ ವ್ಯವಸ್ಥೆಯನ್ನು ಸಹ ಮಾಡಿ ಕೊಟ್ಟಿದ್ದಾರೆ. ಈ ಸ್ಕೀಮ್ ನ ಲಾಭ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕು. ಈ ಸ್ಕೀಮ್ಗೆ ಹೇಗೆ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಹಾಗಿದ್ರೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಕೆಲವು ಬೇಸಿಕ್ ಡಾಕ್ಯುಮೆಂಟ್ಸ್ ನ ಅಗತ್ಯ ಬೀಳುತ್ತೆ. ನೀವು ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಮೊದಲು ರೆಡಿ ಇಟ್ಕೊಂಡ್ರೆ ಆನ್ಲೈನ್ ಅಪ್ಲೈ ಮಾಡುವಾಗ ಸುಲಭ ಆಗುತ್ತೆ. ಮೊದಲಿಗೆ ನೀವು ಬ್ರೌಸರ್ ಅಥವಾ ಗೂಗಲ್ ಸರ್ಚ್ಗೆ ಹೋಗಿ ಅಫಿಷಿಯಲ್ ವೆಬ್ಸೈಟ್ ಆದಂತ pmvishwakarma.gov.in ನ ಟೈಪ್ ಮಾಡಿ ಫಸ್ಟ್ ವೆಬ್ಸೈಟ್ಗೆ ಕ್ಲಿಕ್ ಮಾಡಿ. ಆವಾಗ ಪಿಎಂ ವಿಶ್ವಕರ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ನಲ್ಲಿ ಈ ಸ್ಕೀಮ್ಗೆ ಅಪ್ಲೈ ಮಾಡುವ ಮೊದಲು ಸ್ಕೀಮ್ ಎಲಿಜಿಬಿಲಿಟಿಯನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹೋಮ್ ಪೇಜ್ ನಲ್ಲಿ ರೈಟ್ ಸೈಡ್ ನಲ್ಲಿ ಲಾಗಿನ್ ಆಪ್ಷನ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ನೀವು CSC ರಿಜಿಸ್ಟರ್ ಆರ್ಟಿಸನ್ ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ರಿಜಿಸ್ಟರ್ ನೌ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 2 ಆಪ್ಷನ್ ಸಿಗುತ್ತೆ. ಮೊದಲನೇ ಆಪ್ಷನ್ ಅಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ಕೆಲಸದಲ್ಲಿದ್ದಾರಾ ಅಂತ ಕೇಳಲಾಗುತ್ತೆ. ಇಲ್ಲಿ ನೀವು ನೋ ಅನ್ನ ಸೆಲೆಕ್ಟ್ ಮಾಡಿ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಗವರ್ಮೆಂಟ್ ಜಾಬ್ ನಲ್ಲಿ ಇದ್ರೆ ಈ ಸ್ಕೀಮ್ಗೆ ನೀವು ಎಲಿಜಿಬಲ್ ಆಗಲ್ಲ. ಇಲ್ಲಿ ಕುಟುಂಬ ಅಂದ್ರೆ ಗಂಡ, ಹೆಂಡತಿ ಮತ್ತು ಅವಿವಾಹಿತ ಮಕ್ಕಳಿಗೆ ಮಾತ್ರ ಕುಟುಂಬ ಅಂತ ಡೆಫಿನಿಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ನಲ್ಲಿ ಈಗಾಗಲೇ ನೀವೇನಾದ್ರೂ ಸಬ್ಸಿಡಿ ಸ್ಕೀಮ್ಗಳಾದಂತಹ PMEGP, ಮುದ್ರಾ ಅಥವಾ PM ಸ್ವನಿಧಿ ಸ್ಕೀಮ್ಗಳಲ್ಲಿ ಲೋನ್ ಫೆಸಿಲಿಟಿ ತೆಗೆದುಕೊಂಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಮುಂದೆ ಕಂಟಿನ್ಯೂ ಆಪ್ಷನ್ಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಧಾರ್ ವೆರಿಫಿಕೇಶನ್ ಕೇಳುತ್ತೆ. ಯಾರ ಹೆಸರಲ್ಲಿ ಸ್ಕೀಮ್ಗೆ ಅಪ್ಲೈ ಮಾಡ್ತಾ ಇದ್ದೀರೋ 12 ಡಿಜಿಟ್ ನ ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನೆನಪಿಡಿ, ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಮೆನ್ಷನ್ ಆಗಿರುವಂತ ಮೊಬೈಲ್ ನಂಬರ್ ನಿಮ್ಮ ಹತ್ತಿರ ಚಾಲ್ತಿಯಲ್ಲಿ ಇರಬೇಕು. ಒಂದು ವೇಳೆ ಮೊಬೈಲ್ ನಂಬರ್ ಚೇಂಜ್ ಆಗಿದ್ರೆ ಮೊದಲು ಆಧಾರ್ ಕಾರ್ಡ್ ನಲ್ಲಿ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ, ಮತ್ತೆ ಈ ಸ್ಕೀಮ್ಗೆ ಅಪ್ಲೈ ಮಾಡಿ. ಇಲ್ಲ ಅಂದ್ರೆ ನಿಮಗೆ OTP ಇಶ್ಯೂ ಬರುತ್ತೆ. ಈಗ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ, ನಂತರ 12 ಡಿಜಿಟ್ ನ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ. ನಂತರ ಇಲ್ಲಿ ಒಂದು ಎಂಟರ್ ಕ್ಯಾಪ್ಚಾ ಅಂತ ಆಪ್ಷನ್ ಇರುತ್ತೆ. ಕ್ಯಾಪ್ಚಾ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ಕೆಳಗೆ ಇಲ್ಲಿ ಎಲ್ಲಾ ಟರ್ಮ್ಸ್ ಹಾಗೂ ಕಂಡೀಷನ್ ಗಳನ್ನ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಅಕ್ಸೆಪ್ಟ್ ಗೆ ಟಿಕ್ ಮಾಡಿ. ಕಂಟಿನ್ಯೂ ಆಪ್ಷನ್ ಗೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಮೊಬೈಲ್ಗೆ ಒಂದು OTP ಜನರೇಟ್ ಆಗುತ್ತೆ. ಆ OTP ಯನ್ನ ಇಲ್ಲಿ ಎಂಟರ್ ಮಾಡಿ. ಕಂಟಿನ್ಯೂ ಆಪ್ಷನ್ ಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ ಫ್ರೀ ಫಿಲ್ಡ್ ಆಗಿ ಬರುತ್ತೆ. ನೆಕ್ಸ್ಟ್ ನಿಮಗೆ ವೆರಿಫೈ ಬಯೋಮೆಟ್ರಿಕ್ ಆಪ್ಷನ್ ಕಾಣುತ್ತೆ. ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ರೈಟ್ ಕ್ಲಿಕ್ ಮಾಡಿ. ವೆರಿಫೈ ಬಯೋಮೆಟ್ರಿಕ್ ಆಪ್ಷನ್ ಗೆ ಕ್ಲಿಕ್ ಮಾಡಿ. ಬಯೋಮೆಟ್ರಿಕ್ ವೆರಿಫೈ ಅಂದ್ರೆ ಅಪ್ಲಿಕೆಂಟ್ ನ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮಾಡೋದು. ಈ ಸ್ಕೀಮ್ ನಲ್ಲಿ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮಾಡೋದಕ್ಕೆ ನಿಮಗೆ ಬಯೋಮೆಟ್ರಿಕ್ ಡಿವೈಸ್ ಬೇಕಾಗುತ್ತೆ. ನಿಮ್ಮ ಹತ್ತಿರ ಬಯೋಮೆಟ್ರಿಕ್ ಡಿವೈಸ್ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದ ಜನಸೇವಾ ಕೇಂದ್ರದಲ್ಲಿರುತ್ತೆ ಅಥವಾ ಕಂಪ್ಯೂಟರ್ ಸೆಂಟರ್ ಗಳಲ್ಲಿ ಇರುತ್ತೆ. ಅಲ್ಲಿ ವಿಸಿಟ್ ಮಾಡಿ ಈ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಮತ್ತು ಈ ಸ್ಕೀಮ್ ನಲ್ಲಿ ಇನಿಷಿಯಲ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ. ಇದರ ನಂತರದ ಡೀಟೇಲ್ಸ್ ಗಳನ್ನು ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡೋದನ್ನ ನೀವು ಮೊಬೈಲ್ ಮೂಲಕ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಗಳ ಮೂಲಕ ನೀವೇ ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಬಹುದು. ಇದರಲ್ಲಿ 4 ಸ್ಟೆಪ್ ನೀವು ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ನಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್, ಸೆಕೆಂಡ್ ಸ್ಟೆಪ್ ನಲ್ಲಿ ಕ್ರೆಡಿಟ್ ಸಪೋರ್ಟ್ ಇನ್ಫಾರ್ಮೇಶನ್, ಥರ್ಡ್ ಸ್ಟೆಪ್ ನಲ್ಲಿ ಸ್ಕೀಮ್ ಬೆನಿಫಿಟ್ ಇನ್ಫಾರ್ಮೇಶನ್ ಹಾಗೂ ಫೋರ್ತ್ ಸ್ಟೆಪ್ ನಲ್ಲಿ ಡಿಕ್ಲರೇಷನ್ ಇರುತ್ತೆ. ಆಧಾರ್ ವೆರಿಫಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆದ ಮೇಲೆ ಅದು ಪರ್ಸನಲ್ ಇನ್ಫಾರ್ಮೇಶನ್ ಡೀಟೇಲ್ಸ್ ಟ್ಯಾಬ್ ಗೆ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು,
ತಂದೆ ಅಥವಾ ಸ್ಪೌಸ್ ಹೆಸರು, ಡೇಟ್ ಆಫ್ ಬರ್ತ್ ನಿಮ್ಮ ಆಧಾರ್ ಕಾರ್ಡ್ ನಿಂದ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಪ್ರೀಫಿಲ್ ಆಗಿರುತ್ತೆ. ಮ್ಯಾರಿಟಲ್ ಸ್ಟೇಟಸ್ ಅನ್ನ ಸೆಲೆಕ್ಟ್ ಮಾಡಿ, ಜೆಂಡರ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಕೆಟಗರಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಪ್ಲಿಕೆಂಟ್ ಏನಾದ್ರೂ ದಿವ್ಯಾಂಗರಾಗಿದ್ರೆ ಅಂದ್ರೆ ಹ್ಯಾಂಡಿಕ್ಯಾಪ್ ಏನಾದ್ರೂ ಇದ್ರೆ ಅದನ್ನ ಎಸ್ ಅಂತ ಸೆಲೆಕ್ಟ್ ಮಾಡಿ. ಟೈಪ್ ಅನ್ನ ಸಹ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ನೋ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೀವು ನಿಮ್ಮ ಬಿಸ್ನೆಸ್ ನ ನಿಮ್ಮದೇ ಸ್ಟೇಟ್ ನಲ್ಲಿ ಮಾಡ್ತಾ ಇದ್ರೆ ಎಸ್ ಸೆಲೆಕ್ಟ್ ಮಾಡಿ. ಒಂದು ವೇಳೆ ನಿಮ್ಮ ಬಿಸ್ನೆಸ್ ನಿಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ನಲ್ಲಿ ಮಾಡ್ತಾ ಇದ್ರೆ ನೋ ಸೆಲೆಕ್ಟ್ ಮಾಡಿ. ಅದೇ ತರ ಡಿಸ್ಟ್ರಿಕ್ಟ್ ಬಗ್ಗೆ ಸಹ ಕೇಳಲಾಗುತ್ತೆ, ಯಾವುದು ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಹಾಗೆ ಎಸ್ ಆರ್ ನೋ ಅನ್ನ ಸೆಲೆಕ್ಟ್ ಮಾಡಿ. ಅಪ್ಲಿಕೆಂಟ್ ಮೈನಾರಿಟಿಯಲ್ಲಿ ಬರೋದಾದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಕೆಟಗರಿಯನ್ನ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ನೋ ಸೆಲೆಕ್ಟ್ ಮಾಡಿ. ಇಷ್ಟು ಡೀಟೇಲ್ಸ್ ನೀವು ಫಿಲ್ಅಪ್ ಮಾಡಿದ ಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಟೋ ಫಿಲ್ ಆಗಿ ಬಂದಿರುತ್ತೆ. ಅದರ ಕೆಳಗೆ ಫ್ಯಾಮಿಲಿ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇದ್ರೆ ನೀವು ಇಲ್ಲಿ ಎಂಟರ್ ಮಾಡಿ, ಇಲ್ಲ ಅಂದ್ರೆ ಅದು ಆಪ್ಷನಲ್ ಆಗಿರುತ್ತೆ, ಕಂಪಲ್ಸರಿ ಇಲ್ಲ. ನೆಕ್ಸ್ಟ್ ನೀವು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಯಾರ್ದೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಇದೆಯೋ ಅವರದೆಲ್ಲ ಡೀಟೇಲ್ಸ್ ಫಿಲ್ ಮಾಡಿ. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ನೀವು ಮ್ಯಾನುವಲ್ ಸಹ ಎಂಟರ್ ಮಾಡಬಹುದು. ಫ್ಯಾಮಿಲಿ ಮೆಂಬರ್ ಸಂಖ್ಯೆ ಹೆಚ್ಚು ಕಡಿಮೆ ಇದ್ರೆ ಅದಕ್ಕೆ ಆಡ್ ರೋ ಬಟನ್ ಇರುತ್ತೆ, ಅದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ನಿಮ್ಮ ಆಧಾರ್ ಅಡ್ರೆಸ್ ಆಟೋ ಫಿಲ್ಅಪ್ ಆಗಿರುತ್ತೆ. ಒಂದು ವೇಳೆ ನಿಮ್ಮ ಆಧಾರ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ರೆ ಕರೆಂಟ್ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡಿ, ಇಲ್ಲ ಅಂದ್ರೆ ಸೇಮ್ ಆಸ್ ಆಧಾರ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಗ್ರಾಮ ಪಂಚಾಯಿತಿ ಡೀಟೇಲ್ಸ್ ಕಾಣುತ್ತೆ. ನಿಮ್ಮ ವಿಳಾಸ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋದಾದ್ರೆ ನೀವು ಎಸ್ ಸೆಲೆಕ್ಟ್ ಮಾಡಿ, ಬ್ಲಾಕ್ ಹೆಸರನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ, ಮತ್ತೆ ಗ್ರಾಮ ಪಂಚಾಯಿತಿ ಹೆಸರನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪ್ರೊಫೆಷನ್ ಅಂದ್ರೆ ನಿಮ್ಮ ಕೆಲಸದ ಡೀಟೇಲ್ಸ್ ಬಗ್ಗೆ ಕೇಳಲಾಗುತ್ತೆ. ಅಲ್ಲಿ ನಿಮ್ಮ ಕೆಲಸದ ಡೀಟೇಲ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಾವು ಎಕ್ಸಾಂಪಲ್ ಗೆ ಇಲ್ಲಿ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತೇವೆ, ನೀವು ಸರಿಯಾದ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಡಿಕ್ಲರೇಷನ್ ಅನ್ನ ಟಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಬಿಸ್ನೆಸ್ ಅಡ್ರೆಸ್ ಫಿಲ್ಅಪ್ ಮಾಡಿ. ಇದೆಲ್ಲ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಫಿಲ್ಅಪ್ ಆದ ಮೇಲೆ ಕೆಳಗೆ ಸೇವ್ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಸೇವ್ ಮಾಡಿ. ಅದು ಕ್ರೆಡಿಟ್ ಸಪೋರ್ಟ್ ಇನ್ಫಾರ್ಮೇಶನ್ ಟ್ಯಾಬ್ ಗೆ ಬರುತ್ತೆ. ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಮೊದಲಿಗೆ ನಿಮ್ಮ ಬ್ಯಾಂಕ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿ, ನಂತರ IFSC ಕೋಡ್ ಅನ್ನ ಎಂಟರ್ ಮಾಡಿ ಸರ್ಚ್ ಬಟನ್ ಗೆ ಕ್ಲಿಕ್ ಮಾಡಬೇಕು. ಆವಾಗ ಆಟೋಮೆಟಿಕ್ ಆಗಿ ಬ್ರಾಂಚ್ ಹೆಸರು ಬರುತ್ತೆ. ನೆಕ್ಸ್ಟ್ ನಿಮ್ಮ ಫುಲ್ ಅಕೌಂಟ್ ನಂಬರ್ ಅನ್ನ ಎಂಟರ್ ಮಾಡಿ. ಕನ್ಫರ್ಮೇಶನ್ ಗೆ ಇನ್ನೊಮ್ಮೆ ಅಕೌಂಟ್ ನಂಬರ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ನಿಮಗೆ ಕ್ರೆಡಿಟ್ ಸಪೋರ್ಟ್ ಆಪ್ಷನ್ ಇರುತ್ತೆ, ಅಂದ್ರೆ ನಿಮಗೆ ನಿಮ್ಮ ಬಿಸ್ನೆಸ್ ಏನಾದ್ರೂ ಲೋನ್ ಬೇಕಾದ್ರೆ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ ಲೋನ್ ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಫಸ್ಟ್ ನಿಮಗೆ 1 ಲಕ್ಷ ರೂಪಾಯಿಯನ್ನ 5% ಬಡ್ಡಿ ದರದಲ್ಲಿ 18 ತಿಂಗಳ ರೀಪೇಮೆಂಟ್ ನೊಂದಿಗೆ ಕೊಡಲಾಗುತ್ತೆ. ಫಸ್ಟ್ ಲೋನ್ ಅನ್ನ ನೀವು ರೀಪೇಮೆಂಟ್ ಮಾಡಿದ ಮೇಲೆ ಸೆಕೆಂಡ್ ಟೈಮ್ ನಿಮಗೆ 2 ಲಕ್ಷ ರೂಪಾಯಿ 5% ಬಡ್ಡಿ ದರದಲ್ಲಿ 30 ತಿಂಗಳ ರೀಪೇಮೆಂಟ್ ಲೆಕ್ಕದಲ್ಲಿ ಕೊಡಲಾಗುತ್ತೆ. ಒಂದು ವೇಳೆ ನಿಮ್ಗೆ ಲೋನ್ ನ ಅವಶ್ಯಕತೆ ಇಲ್ಲ, ನಿಮ್ಗೆ ಲೋನ್ ಬೇಡ ಅಂತ ಹೇಳಿದ್ರೆ ನೀವು ಮೇ ಬಿ ಲೇಟರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಡಿಜಿಟಲ್ ಇನ್ಸೆಂಟಿವ್ ಡೀಟೇಲ್ಸ್ ಕೇಳುತ್ತೆ. ಒಂದು ವೇಳೆ ನೀವು ಡಿಜಿಟಲಿ ಆಕ್ಟಿವ್ ಇದ್ರೆ, ಡಿಜಿಟಲಿ ಏನಾದ್ರೂ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ಎಸ್ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ನೋ ಸೆಲೆಕ್ಟ್ ಮಾಡಬಹುದು. ಇದಾದ್ಮೇಲೆ ಸೇವ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಟೂಲ್ ಕಿಟ್ ಆಪ್ಷನ್ ಬರುತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಟೂಲ್ ಕಿಟ್ ಪರ್ಚೇಸ್ ಮಾಡೋದಕ್ಕೆ 15,000 ರೂಪಾಯಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಸಪೋರ್ಟ್ ಏನಾದ್ರೂ ಬೇಕಾದ್ರೆ ಇಲ್ಲಿ ಸುಮಾರು ಆಪ್ಷನ್ಗಳಿವೆ, ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಸೇವ್ ಆಪ್ಷನ್ಗೆ ಕ್ಲಿಕ್ ಮಾಡಿ, ಇಲ್ಲ ಅಂದ್ರೆ ಹಾಗೆ ಸಹ ಬಿಡಬಹುದು. ಈ ಪೇಜ್ ನಲ್ಲಿ ಸೇವ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅದು ಡಿಕ್ಲರೇಷನ್ ಟ್ಯಾಬ್ ಗೆ ಹೋಗುತ್ತೆ. ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಗಳನ್ನ ಅಕ್ಸೆಪ್ಟ್ ಟಿಕ್ ಮಾಡಿ ಸಬ್ಮಿಟ್ ಆಪ್ಷನ್ ಗೆ ಕ್ಲಿಕ್ ಮಾಡಿ. ನೀವು ಸಬ್ಮಿಟ್ ಆಪ್ಷನ್ ಗೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಅಪ್ಲಿಕೇಶನ್ ನಂಬರ್ ಸಕ್ಸಸ್ಫುಲ್ ಆಗಿ ಜನರೇಟ್ ಆಗುತ್ತೆ. ಈ ಜನರೇಟ್ ಆಗಿರುವಂತ ಅಪ್ಲಿಕೇಶನ್ ನಂಬರ್ ಅನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನೀವು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಇದಾದ್ಮೇಲೆ ನೀವು ಡನ್ ಕ್ಲಿಕ್ ಮಾಡಿ. ಡನ್ ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮ್ಗೆ ರೀಲಾಗಿನ್ ಆಪ್ಷನ್ ಕೇಳುತ್ತೆ. ನೀವು ಮೊಬೈಲ್ ನಂಬರ್ ನ ಮೂಲಕ
ಈ ವೆಬ್ಸೈಟ್ ಅಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಆವಾಗ ಈ ತರ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ನೀವು ನೋಡಬಹುದು ಸ್ಟೆಪ್ 1 ಮತ್ತೆ ಸ್ಟೆಪ್ 2 ಕಂಪ್ಲೀಟ್ ಆಗಿದೆ ಅಂತ ಕಾಣಿಸುತ್ತೆ. ಸ್ಟೆಪ್ 3 ಪೆಂಡಿಂಗ್ ಅಂತ ತೋರಿಸುತ್ತೆ. ಸ್ಟೆಪ್ 3 ಅಲ್ಲಿ ಅಥಾರಿಟಿ ಅವರು ನಿಮ್ಮ ಅಪ್ಲಿಕೇಶನ್ ಅನ್ನ ವೆರಿಫೈ ಮಾಡ್ತಾ ಇರ್ತಾರೆ, ಹಾಗಾಗಿ ಅದು ಪೆಂಡಿಂಗ್ ಅಂತ ತೋರಿಸುತ್ತೆ. ಸ್ಟೆಪ್ 3 ಪ್ರೊಸೆಸ್ ಆಗಕ್ಕೆ ಸ್ವಲ್ಪ ಸಮಯ ಸಹ ತಗೊಳುತ್ತೆ. ಒಂದು ಸಾರಿ ನಿಮ್ಮ ಸ್ಟೆಪ್ 3 ಪ್ರೊಸೆಸ್ ವೆರಿಫೈ ಆಗಿ ಕಂಪ್ಲೀಟ್ ಆದ ಮೇಲೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತ ಪ್ರೊಸೆಸ್ ಕಂಪ್ಲೀಟ್ ಆದಂತೆ. ಇದು ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಸರ್ಟಿಫಿಕೇಟ್ ಸಹ ಇಲ್ಲಿ ಜನರೇಟ್ ಆಗುತ್ತೆ. ನೀವು ನಿಮ್ಮ ಜನರೇಟ್ ಆದಂತಹ ಸರ್ಟಿಫಿಕೇಟ್ ಅನ್ನ ಇಲ್ಲಿಂದಲೇ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದರ ಕೆಳಗೆ ನಿಮ್ಮ ಅಪ್ಲಿಕೇಶನ್ ಅನ್ನ PDF ಫಾರ್ಮೆಟ್ ನಲ್ಲಿ ಡೌನ್ಲೋಡ್ ಮಾಡಬಹುದು. ಅಂದ್ರೆ ಇದುವರೆಗೂ ನೀವು ಅಪ್ಲಿಕೇಶನ್ ನಲ್ಲಿ ಎಂಟರ್ ಮಾಡಿರುವಂತ ಎಲ್ಲಾ ಡೀಟೇಲ್ ಒಂದು ಅಪ್ಲಿಕೇಶನ್ ಫಾರ್ಮ್ ಮೂಲಕ ಜನರೇಟ್ ಆಗಿ ಬರುತ್ತೆ. ಒಂದ್ ವೇಳೆ ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಕೆ ಸಹ ಇಲ್ಲಿ ಆಪ್ಷನ್ ಇರುತ್ತೆ. PM ವಿಶ್ವಕರ್ಮ ಸ್ಕೀಮ್ ನ ಆನ್ಲೈನ್ ಅಪ್ಲೈ ಮಾಡುವ ಮೊದಲು ನಾವು ಈ ಸ್ಕೀಮ್ ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಒಳಗೊಂಡಿರುವಂತಹ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋದಲ್ಲಿ ಈ ಸ್ಕೀಮ್ಗೆ ಸಂಬಂಧಪಟ್ಟಂತ ಎಲ್ಲಾ ಅಗತ್ಯ ಮಾಹಿತಿಯನ್ನ ತಿಳಿಸಿದ್ದೇವೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಿದ್ರೆ ತುಂಬಾ ನಿಮ್ಗೆ ಯೂಸ್ಫುಲ್ ಆಗಬಹುದು. ಆ ವಿಡಿಯೋದ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಇಲ್ಲ ಅಂದ್ರೆ ಐ ಬಟನ್ ಅಲ್ಲಿ ಸಿಗುತ್ತೆ. ಚೆಕ್ ಮಾಡಿ ಮತ್ತೆ ಅಪ್ಲೈ ಮಾಡಿ. ಒಂದು ವೇಳೆ ನೀವು ಈಗಾಗಲೇ ಈ ಸ್ಕೀಮ್ಗೆ ರಿಜಿಸ್ಟರ್ ಮಾಡಿದ್ರೆ ಕಮೆಂಟ್ ನಲ್ಲಿ ಎಸ್ ಅಂತ ಟೈಪ್ ಮಾಡಿ ಹಾಗೂ ನಿಮ್ಮ ಊರಿನ ಹೆಸರನ್ನ ಸಹ ತಿಳಿಸಿ. ಈ ಸ್ಕೀಮ್ಗೆ ಸಂಬಂಧಪಟ್ಟಂತ ಯಾವುದೇ ನಿಮ್ಮ ಪ್ರಶ್ನೆ ಇದ್ರೂ ಸಹ ನೀವು ಕಮೆಂಟ್ ನಲ್ಲಿ ನಮ್ಗೆ ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಅಲ್ಲಿ ನಾವು ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೇವೆ. ಈ ವಿಡಿಯೋವನ್ನ ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರುವಂತ ನಿಮ್ಮ ಫ್ರೆಂಡ್ಸ್ ಹಾಗೂ ಗ್ರೂಪ್ಸ್ ಗಳಿಗೆ ಶೇರ್ ಮಾಡಿ, ಅವರಿಗೂ ಸಹ ಇದು ಸಹಾಯ ಆಗಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ನಮ್ಮ ಚಾನೆಲ್ ಅನ್ನ ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದೇ ಯೂಸ್ಫುಲ್ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.